ತುಮಕೂರು ಜಿಲ್ಲೆಯಲ್ಲಿ ಈಗ ಮಹಿಳಾ ಅಧಿಕಾರಿಗಳ ಕದ. ನಾರಿ ಶಕ್ತಿ ಕೈಯಲ್ಲಿದೆ, ಕಲ್ಪತರು ನಾಡಿನ ಆಡಳಿತ ಯಂತ್ರದ ಪವರ್. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆ ಇದೀಗ ನಾರಿ ಶಕ್ತಿ ಅನ್ನೋ ಪದಕ್ಕೆ ಅನ್ವರ್ಥದಂತೆ ಕಾಣಿಸ್ತಾ ಇದೆ. ಕಲ್ಪತರು ನಾಡು ಅಂತಲೇ ಕರೆಸಿಕೊಳ್ಳು ತುಮಕೂರು ಜಿಲ್ಲೆಯ ಪ್ರಮುಖ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಮಹಿಳಾ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಈ ಮಹಿಳಾ ಅಧಿಕಾರಿಗಳೇ ಕಲ್ಪತರು ನಾಡಿನ ಆಡಳಿತ ಯಂತ್ರವನ್ನ ಮುನ್ನಡೆಸುವ ಪವರ್ ಸೆಂಟರ್ಗಳಾಗಿದ್ದಾರೆ. ಹೌದು, ತುಮಕೂರು ಜಿಲ್ಲೆಯ ಹಲವು ಉನ್ನತ ಹುದ್ದೆಗಳಲ್ಲಿ ಮಹಿಳಾ ಅಧಿಕಾರಿಗಳು ಕಂಗೊಳಿಸುತ್ತಿದ್ದಾರೆ. ಇಷ್ಟು ದಿನ ತುಮಕೂರು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನಾರಿ ಶಕ್ತಿಯ ಕೈಯಲ್ಲಿತ್ತು. ಇಷ್ಟೇ ಅಲ್ಲ, ಸ್ಥಳೀಯ ಆಡಳಿತ ಸಂಸ್ಥೆ ಮಹಾನಗರ ಪಾಲಿಕೆಯ ಆಡಳಿತ ಕೂಡ ಮಹಿಳಾ ಅಧಿಕಾರಿಯ ಕೈಯಲ್ಲಿತ್ತು. ಇದೀಗ ತುಮಕೂರು ಉಪವಿಭಾಗದ ಆಡಳಿತ ಕೂಡ ಮಹಿಳಾ ಅಧಿಕಾರಿಯ ಕೈ ಸೇರಿದೆ. ಹೀಗಾಗಿ ತುಮಕೂರು ಜಿಲ್ಲೆ ಇದೀಗ ನಾರಿ ಶಕ್ತಿಯ ಸಂಕೇತದಂತೆ ಕಾಣಿಸ್ತಾ ಇದೆ. ತುಮಕೂರು ಜಿಲ್ಲಾಧಿಕಾರಿಯಾಗಿ ಐಎಎಸ್ ಅಧಿಕಾರಿ ಶುಭ ಕಲ್ಯಾಣ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಜಿಲ್ಲಾಡಳಿತವನ್ನ ಮುನ್ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಮತ್ತೋರ್ವ ಐಎಎಸ್ ಅಧಿಕಾರಿ ಬಿವಿ ಅಶ್ವಿಜಾ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತೆಯಾಗಿ ಜೊತೆಗೆ ಸ್ಮಾರ್ಟ್ ಸಿಟಿಯ ಎಂಡಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಮಹಿಳಾ ಐಎಎಸ್ ಅಧಿಕಾರಿಗಳ ಜೊತೆ ಕೆಎಸ್ ಅಧಿಕಾರಿ ರಾಜೇಶ್ವರಿ ತುಮಕೂರು ತಹಶೀಲ್ದಾರ್ ಆಗಿ ತುಮಕೂರು ತಾಲೂಕು ಆಡಳಿತವನ್ನ ಮುನ್ನಡೆಸುತ್ತಿದ್ರು. ಇದೀಗ ಮತ್ತೋರ್ವ ಕೆಎಎಸ್ ಅಧಿಕಾರಿ ನೈದಾ ಜಂಜಂ ತುಮಕೂರು ಎಸಿಯಾಗಿ ನಿಯುಕ್ತಿಗೊಂಡಿದ್ದು, ತುಮಕೂರು ಉಪವಿಭಾಗದ ಆಡಳಿತದ ಚುಕ್ಕಾಣಿಯನ್ನ ಕೈಗೆತ್ತಿಕೊಳ್ಳಲಿದ್ದಾರೆ. ಈ ಅಧಿಕಾರಿಗಳ ಜೊತೆಗೆ ಜಿಲ್ಲಾ ಅರಣ್ಯ ಅಧಿಕಾರಿಯಾಗಿ ಐಎಫ್ಎಸ್ ಅಧಿಕಾರಿ ಅನುಪಮಾ ಅವರು ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಉಳಿದಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ತೋಟಗಾರಿಕೆ ಇಲಾಖೆ ಸೇರಿದಂತೆ ಇನ್ನೂ ಹಲವಾರು ಇಲಾಖೆಗಳ ಸಾರಥ್ಯವನ್ನು ಮಹಿಳಾ ಅಧಿಕಾರಿಗಳೇ ಹೊತ್ತುಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಲ್ಪತರು ನಾಡು ತುಮಕೂರು ಜಿಲ್ಲೆಯಲ್ಲಿ ಸದ್ಯ ಲೇಡಿ ಆಫೀಸರ್ಗಳ ದರ್ಬಾರ್ ನಡೆಯುತ್ತಿದ್ದು, ಮಹಿಳಾ ಸಬಲೀಕರಣಕ್ಕೆ ಜಿಲ್ಲೆ ಸಾಕ್ಷಿಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.